ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಪಹಲ್ಗಾಮ್ ದಾಳಿ ಪ್ರತಿಕಾರ ಸಾಧ್ಯತೆ ಎಷ್ಟಿದೆ? ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಪಾಕಿಸ್ತಾನದ ಗಡಿಯಲ್ಲಿ ಯಾವ ಕ್ಷಣದಲ್ಲಿ ಏನು ಸಂಭವಿಸುತ್ತೋ ಅಂತ ಹೇಳಿ ಭಾರತದ ನಾಗರಿಕರು ಮತ್ತೆ ಪಾಕಿಸ್ತಾನದ ನಾಗರಿಕರು ಆತಂಕ ಪಡುವಂತ ಒಂದು ಸ್ಥಿತಿ ಉದ್ಭವ ಆಗಿದೆ. ಪೆಹಲ್ಗಾವ್ ಏನು ಘಟನೆ ನಡೀತು, ಘಟನೆಯ ನಂತರ ಹಲವು ರಾಜತಾಂತ್ರಿಕ ಕ್ರಮಗಳನ್ನ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಬಹಳ ಮುಖ್ಯವಾಗಿ ರಾಜತಾಂತ್ರಿಕ ಕ್ರಮಗಳು ಅಂತಂದ್ರೆ ಸಿಂಧು ನದಿ ಒಪ್ಪಂದ ಏನಿತ್ತು ಆ ಒಪ್ಪಂದವನ್ನ ರದ್ದು ಮಾಡುವಂತದ್ದು ಮತ್ತು ಪಾಕಿಸ್ತಾನ ನಾಗರಿಕರು ಏನು ಭಾರತದಲ್ಲಿದ್ದಾರೆ ಅವರು 48 ಗಂಟೆಗಳಲ್ಲಿ ಭಾರತದಿಂದ ನಿರ್ಗಮಿಸಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದು. ಇನ್ನು ಭಾರತದ ಪ್ರವೇಶಕ್ಕೆ ಪಾಕಿಸ್ತಾನ ಅವರಿಗೆ ನಿರ್ಬಂಧಿಸುವುದು, ಹೀಗೆ ಹಲವು ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿತ್ತು. ಇದಾದ ನಂತರ ಪಾಕಿಸ್ತಾನವೂ ಸಹ ಅಲ್ಲೂ ಸಹ ರಾಜಕಾರಣಿಗಳು ಬೇರೆ ಬೇರೆ ರೀತಿಯ ಚರ್ಚೆಯನ್ನ ಮಾಡ್ತಾ ಇದ್ರು. ಬಹಳ ಉದ್ವೇಗಕಾರಿಯಾಗಿ ಪಾಕಿಸ್ತಾನಿಗಳು ಸಹ ಭಾಷಣವನ್ನ ಮಾಡ್ತಾ ಇದ್ರು. ಇಲ್ಲಿ ಭಾರತದಲ್ಲೂ ಸಹ ರಾಜಕಾರಣಿಗಳು ಬಹಳ ಉದ್ವೇಗದಿಂದ ಭಾಷಣವನ್ನ ಮಾಡ್ತಾ ಇದ್ರು. ಈಗ ಬಹಳ ಮುಖ್ಯವಾದ ಬೆಳವಣಿಗೆ ಅಂತಂದ್ರೆ ಇಸ್ಲಾಮಾಬಾದ್ ಮೇಲಿನ ಏನು ವಾಯು ಸಂಚಾರದ ಫ್ಲೈ ಝೋನ್ ಏನಿದೆ ಅದನ್ನ ನೋ ಫ್ಲೈ ಝೋನ್ ಅಂತ ಹೇಳಿ ಈಗ ಪಾಕಿಸ್ತಾನ ಡಿಕ್ಲೇರ್ ಮಾಡಿದೆ. ಅಂದ್ರೆ ಆ ಮಾರ್ಗದಲ್ಲಿ ವಿಮಾನಗಳ ಹಾರಾಟ ನಡೆಸುವಂತಿಲ್ಲ, ನೋ ಫ್ಲೈ ಝೋನ್ ಅಂತ ಹೇಳಿ ಈಗ ಇಸ್ಲಾಮಾಬಾದ್ ಮೇಲಿನ ಅಂದ್ರೆ ಪಾಕಿಸ್ತಾನದ ರಾಜಧಾನಿಯ ಪ್ರದೇಶ ಏನಿದೆ ಅದು ನೋ ಫ್ಲೈ ಝೋನ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಅಲ್ಲಿ ಅಂದ್ರೆ ನೋ ಫ್ಲೈ ಝೋನ್ ಅಂತ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಹಾರಾಟ ಕಾಣಿಸ್ಕೊಂಡ್ರೆ, ಹೆಲಿಕಾಪ್ಟರ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಯಾವ್ದಾದ್ರು ಒಂದು ಅಲ್ಲಿ ಹಾರ್ತಾ ಇರೋದು ಕಾಣಿಸಿದ್ರೆ ಪಾಕಿಸ್ತಾನ ಅದ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ನೋ ಫ್ಲೈ ಝೋನ್ ಅಂತ ಅದು ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿ ಯಾವುದೇ ಒಂದು ವಿಮಾನಗಳಾಗ್ಲಿ ಯಾವ ವಿಮಾನಗಳು ಸಹ ಅಲ್ಲಿ ನಾಗರಿಕ ವಿಮಾನ ಆಗಿರ್ಬೋದು, ಯುದ್ಧ ವಿಮಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಹಾರಾಟ ಮಾಡುವಂತಿಲ್ಲ. ಹಾಗಾಗಿ ಪಾಕಿಸ್ತಾನ ತನ್ನ ರಾಷ್ಟ್ರದ ರಾಜಧಾನಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗ ಆ ಪ್ರದೇಶವನ್ನ ನೋ ಫ್ಲೈ ಝೋನ್ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಇನ್ನ ಸಿಮ್ಲಾ ಒಪ್ಪಂದವನ್ನು ಸಹ ಈಗಾಗಲೇ ಪಾಕಿಸ್ತಾನ ರದ್ದು ಮಾಡಿದೆ. ಹಾಗಾಗಿ ಈಗ ಭಾರತದಲ್ಲೂ ಸಹ ಸೇನೆಗಳಿಗೆ ಕಟ್ಟೆಚ್ಚರವನ್ನು ಕೊಡಲಾಗಿದೆ. ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದೆ ಭಾರತ ಸರ್ಕಾರ. ಈಗಾಗಲೇ ಸೇನಾ ಮುಖ್ಯಸ್ಥರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಖಾತೆಯ ಸಚಿವರು, ಅಧಿಕಾರಿಗಳು, ಮೂರು ಸೇನೆಗಳ ಮುಖ್ಯಸ್ಥರು ಎಲ್ಲರೂ ಒಂದು ಏನು ಉನ್ನತ ಮಟ್ಟದ ಸಭೆ ನಡೆದಿದೆ. ಅಲ್ಲಿ ಭಾರತದ ಸೇನೆಗೆ ಒಂದು ಫ್ರೀ ಹ್ಯಾಂಡ್ ಕೊಡಲಾಗಿದೆ ಉಗ್ರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ. ಹಾಗಾಗಿ ಒಂದ್ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದ್ ರೀತಿ ಉದ್ವಿಗ್ನತೆ ಇದೆ ಅಂತೇಳಿ ನಾಗರಿಕರು ಎಲ್ಲರೂ ಸಹ ಮಾತಾಡುವಂತ ಒಂದು ಸ್ಥಿತಿ ಉದ್ಭವ ಆಗಿದೆ. ಈಗ ಇರ್ತಕ್ಕಂತ ಹೊಸ ಡೆವಲಪ್ಮೆಂಟ್ ಅಂತಂದ್ರೆ ಇಸ್ಲಾಮಾಬಾದ್ ಮೇಲಿನ ಜಾಗವು ಏನಿದೆ ಅದನ್ನ ಈಗ ನೋ ಫ್ಲೈ ಝೋನ್ ಅಂತ ಹೇಳಿ ಪಾಕಿಸ್ತಾನ ಡಿಕ್ಲೇರ್ ಮಾಡಿರುವಂತದ್ದು. ಮೇಘ, ಪಾಕಿಸ್ತಾನದಲ್ಲಿ ಆತಂಕದ ವಾತಾವರಣ ಹೆಚ್ಚಾಗಿದೆ. ಇದರ ಯುದ್ಧ ನಡೆಯೋ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಈಗ ಬಹಳಷ್ಟು ಜನ ಮಾತಾಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಯುದ್ಧ ಆಗೇ ಬಿಡುತ್ತೆ ಅಂತ ಮಾತಾಡ್ತಾ ಇದಾರೆ. ಭಾರತ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದಾರೆ ಯುದ್ಧ ಮಾಡ್ಬಿಡ್ಬೇಕು ಅಂತೇಳಿ. ಯುದ್ಧ ಮಾಡದೆ ಭಾರತ ಸರ್ಕಾರ ಯುದ್ಧವನ್ನ ಮಾಡಿದ್ರೆ ಇದೆಲ್ಲದಕ್ಕೂ ಪ್ರತಿಕಾರ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಜನ ಕಮೆಂಟ್ ಗಳನ್ನ ಮಾಡ್ತಾ ಇದಾರೆ, ಪೋಸ್ಟ್ ಗಳನ್ನ ಹಾಕ್ತಾ ಇದಾರೆ. ಮತ್ತು ಇನ್ನೂ ಬಹಳಷ್ಟು ಜನ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಯುದ್ಧ ಯಾಕೆ ಅನ್ನುವಂತ ಕೇಳಿದಂತ ಒಂದೇ ಒಂದು ಪ್ರಶ್ನೆಗೆ ಯಾವ ರೀತಿ ಟ್ರೋಲ್ ಆಯ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ನಾನು ಯುದ್ಧ ಬೇಡ ಅಂತ ಹೇಳಿಲ್ಲ, ಆದ್ರೆ ಯುದ್ಧ ಒಂದು ಕೊನೆಯ ಆಯ್ಕೆ ಆಗಿರ್ಬೇಕು ಅಂತ ಹೇಳಿ. ಹಾಗಾಗಿ ಯುದ್ಧ ನಡೆಯುತ್ತಾ ಇಲ್ವಾ ಅನ್ನುವಂತ ಚರ್ಚೆ ಈಗ ವ್ಯಾಪಕವಾಗಿ ನಡೀತಾ ಇದೆ. ಆದ್ರೆ ಯಾವುದೇ ಒಂದು ದೇಶ ಯುದ್ಧ ಅನ್ನುವಂಥದ್ದೇನಿದೆ ಅದು ಕೊನೆಯ ಆಯ್ಕೆಯಾಗಿಯೇ ಇಟ್ಕೊಳ್ಳೋದು. ಭಾರತವಾಗ್ಲಿ ಯಾವುದೇ ದೇಶ ಆಗ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೇ ಮಾತಾಡ್ಲಿ ಏನೇ ಮಾಡ್ಲಿ ಯುದ್ಧ ಅನ್ನುವಂಥದ್ದು ಕೊನೆಯ ಆಯ್ಕೆಯೇ ಆಗಿರುತ್ತೆ. ಯಾವುದೂ ಸಹ ಯಾವುದೇ ರಾಜತಾಂತ್ರಿಕ ಕ್ರಮಗಳು ಫಲ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಅಲ್ಲಿಂದ ಏನಾದ್ರೂ ಪ್ರತಿರೋಧ ಬಂದ್ರೆ ನಂತರ ಕೊನೆಯ ಆಯ್ಕೆಯಾಗಿ ಯುದ್ಧ ಇರುತ್ತೆ ಹೊರತು ದಿಢೀರ್ ಅಂತೇಳಿ ಯುದ್ಧವನ್ನ ಮಾಡುವಂತ ಸಾಧ್ಯತೆ ಇಡೀ ವಿಶ್ವದಲ್ಲಿ ಎಲ್ಲಿಯೂ ಇಲ್ಲ ಅನ್ನೋದು ಸತ್ಯ. ಇನ್ನು ಭಾರತ ಪಾಕಿಸ್ತಾನ ಯುದ್ಧ ಆಗತ್ತ ಅಂತಂದ್ರೆ ಈಗ ಆ ರೀತಿಯಾದಂತ ಯಾವುದೇ ಕ್ರಮಗಳನ್ನ ಭಾರತ ಸರ್ಕಾರವಾಗ್ಲಿ ಮತ್ತೆ ಪಾಕಿಸ್ತಾನ ಸರ್ಕಾರವಾಗ್ಲಿ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿಲ್ಲ. ಈಗ ಎರಡೂ ರಾಷ್ಟ್ರಗಳು ಏನ್ ಮಾಡಿದಾವೆ, ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿದ್ದಾವೆ.
ಭಾರತ ಇಲ್ಲಿ ಕೆಲವು ಒಪ್ಪಂದಗಳನ್ನ, ಸಿಂಧು ನದಿ ಒಪ್ಪಂದ ಏನಿದೆ, ಈ ರೀತಿಯ ಒಪ್ಪಂದವನ್ನ ರದ್ದು ಮಾಡಿದ್ರೆ, ಪಾಕಿಸ್ತಾನ ಅಲ್ಲಿ ಸಿಮ್ಲಾ ಒಪ್ಪಂದನ ರದ್ದು ಮಾಡಿದೆ. ಮತ್ತೆ ಭಾರತದಲ್ಲೇ ಇನ್ನೂ ಸಹ ಪಾಕಿಸ್ತಾನದ ರಾಜತಾಂತ್ರಿಕರು, ಅಂಬಾಸಿಡರ್ಗಳು ಇನ್ನೂ ಭಾರತದಲ್ಲಿ ಇದ್ದಾರೆ, ಪಾಕಿಸ್ತಾನದಲ್ಲೂ ಸಹ ಇದ್ದಾರೆ, ಪೂರ್ತಿ ಅವರ ಕಚೇರಿಯನ್ನ ಖಾಲಿ ಮಾಡಿಸಿಲ್ಲ. ಹಾಗಾಗಿ ಈ ಎಲ್ಲಾ ಇನ್ನು ರಾಜತಾಂತ್ರಿಕ ಕ್ರಮಗಳು ಇನ್ನೂ ಬಾಕಿ ಇದೆ. ಮತ್ತು ಈಗ ವಿಶ್ವಸಂಸ್ಥೆ ಸಿಂಧು ನದಿ ಒಪ್ಪಂದವನ್ನು ರದ್ದು ಮಾಡಿದ್ರಿಂದ ವಿಶ್ವಸಂಸ್ಥೆಗೆ ಮನವಿ ಮಾಡಿದೆ ಪಾಕಿಸ್ತಾನ. ಹಾಗಾಗಿ ಅಲ್ಲಿ ಯಾವ ರೀತಿ ಆಗತ್ತೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಪಾಕಿಸ್ತಾನ ಈ ಸಿಂಧು ನದಿಯಲ್ಲಿ ಕೆಳಭಾಗದಲ್ಲಿ ಇರತಕ್ಕಂತ ಪ್ರದೇಶ, ಅದು ಭಾರತ ಸಿಂಧು ನದಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶ. ಹಾಗಾಗಿ ಭಾರತಕ್ಕೆ ತನ್ನದೇ ಆದ ಮಿತಿಗಳಿದೆ ಈ ನದಿಗಳ ಅಂತಾರಾಷ್ಟ್ರೀಯ ಒಪ್ಪಂದದ ಪ್ರಕಾರ. ಹಾಗಾಗಿ ಈ ನಿಟ್ಟಿನಲ್ಲಿ ಕೇವಲ 2 ರಾಷ್ಟ್ರಗಳು ರಾಜತಾಂತ್ರಿಕ ಕ್ರಮವನ್ನ ಕೈಗೊಳ್ತಾ ಇದ್ದಾವೆ. ಇನ್ನೂ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ, ಪಾಕಿಸ್ತಾನದ ರಾಜಕಾರಣಿಗಳು ನಮ್ಮ ಬಳಿ ಅಣುಬಾಂಬ್ಗಳಿದಾವೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲೂ ಸಹ ರಾಜಕಾರಣಿಗಳು ಯುದ್ಧ ಆಗ್ಲೇಬೇಕು, ಯುದ್ಧ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಇದು ಯಾಕೆ ಇಂಥ ಪರಿಸ್ಥಿತಿ ಉದ್ಭವ ಆಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ನಡೀತಾ ಇದೆ. ಈಗ ಭಾರತದ ರಾಜಕಾರಣಿಗಳಾಗಿರ್ಬೋದು, ಪಾಕಿಸ್ತಾನದ ರಾಜಕಾರಣಿಗಳಾಗಿರ್ಬೋದು, ಅವರಿಬ್ಬರಿಗೂ ಸಹ ಆ ದೇಶದ ನಾಗರಿಕರು ಏನ್ ಯೋಚನೆ ಮಾಡ್ತಾ ಇದಾರೋ ಆ ಯೋಚನೆಯಿಂದ ಹೊರತರಬೇಕಾದಂತ ಒಂದು ತುರ್ತು ಅಗತ್ಯ ಇದೆ. ಪಾಕಿಸ್ತಾನದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ಅಲ್ಲಿ ರೈಲು ಅಪಹರಣ ಆಗಿತ್ತು. ಅಂತ ಒಂದು ಮುಜುಗರದ ಪರಿಸ್ಥಿತಿಯನ್ನ ಪಾಕಿಸ್ತಾನ ಎದುರಿಸ್ತಾ ಇದೆ. ಆಮೇಲೆ ಅಲ್ಲಿ ಪಾಕಿಸ್ತಾನದ ಅಂತರಂಗದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿದೆ, ಜನರು ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತದಲ್ಲೂ ಸಹ ಬೇರೆ ಬೇರೆ ತರದ ಪ್ರಶ್ನೆಗಳಿದಾವೆ. ಹಾಗಾಗಿ ಭಾರತದ ರಾಜಕಾರಣಿಗಳಿಗೆ ಮತ್ತು ಪಾಕಿಸ್ತಾನದ ರಾಜಕಾರಣಿಗಳಿಗೆ ಯುದ್ಧ ಬೇಕಾಗಿದೆ ಹೊರತು ಭಾರತದ ನಾಗರಿಕರಿಗೆ ಮತ್ತು ಪಾಕಿಸ್ತಾನದ ನಾಗರಿಕರಿಗೆ ಯುದ್ಧದ ಅಗತ್ಯ ಕಾಣ್ತಾ ಇಲ್ಲ. ಯಾರು ಸಹ ಯುದ್ಧ ಬೇಕು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳಿಗೆ ಇಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ಜನ ಚಿಂತಿಸೋದ್ ಬಿಟ್ಟು ಡೈವರ್ಟ್ ಮಾಡಬೇಕಾಗಿದೆ. ಹಾಗಾಗಿ ಪ್ರಚೋದನಕಾರಿಯಾಗಿ ಪಾಕಿಸ್ತಾನದ ರಾಜಕಾರಣಿಗಳು ಮಾತಾಡ್ತಿದ್ದಾರೆ, ಭಾರತದ ರಾಜಕಾರಣಿಗಳು ಮಾತಾಡ್ತಿದ್ದಾರೆ. ಆಮೇಲೆ ಯುದ್ಧ ಅಂತಂದ್ರೆ ಬಹಳ ಸುಲಭವಾಗಿ ಯಾರು ತಿಳ್ಕೊಳ್ಬೇಕಾದ ವಿಷಯ ಅಲ್ಲ ಅದು. ಯುದ್ಧ ಅಂತಂದ್ರೆ ಆ ದೇಶದ ಹೊರೆ ಜಾಸ್ತಿ ಆಗುತ್ತೆ. ಯುದ್ಧಕ್ಕೆ ಸಿಕ್ಕಾಪಟ್ಟೆ ನಮ್ಮ ಸಂಪನ್ಮೂಲ ಖರ್ಚಾಗುತ್ತೆ, ಆ ದೇಶದ ಸಂಪನ್ಮೂಲ ಖರ್ಚಾಗುತ್ತೆ. ನಮ್ಮ ಎರಡೂ ದೇಶಗಳ ಸಂಪನ್ಮೂಲಗಳು ಕರಗೋಗ್ತವೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತಿಮವಾಗಿ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ, ತಿಂಗಳುಗಟ್ಟಲೆ ನಡೀತಾ ಇದೆ ಯುದ್ಧ. ಅದು ಇನ್ನೂ ನಿಂತಿಲ್ಲ ಯುದ್ಧ. ಮತ್ತು ಭಾರತ ಮತ್ತೆ ಪಾಕಿಸ್ತಾನ ಎರಡೂ ಸಹ ಅಣ್ವಸ್ತ್ರವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು. ಹಾಗಾಗಿ ಯುದ್ಧ ಅಂತ ಘೋಷಣೆ ಆದ್ರೆ ಪ್ರಪಂಚದ ಬೇರೆ 182 ದೇಶಗಳೇನಿದೆ, ಸರಿಸುಮಾರು ಅಷ್ಟು ದೇಶಗಳು, ಆ 2 ದೇಶಗಳು ಯುದ್ಧವನ್ನ ಮಾಡೋದನ್ನ ಬೇರೆ ದೇಶಗಳನ್ನ ಖುಷಿಯಿಂದ ನೋಡ್ತಾ ಕೂರಲ್ಲ. ಅವರು ಸಹ ಮಧ್ಯೆ ಪ್ರವೇಶ ಮಾಡ್ತಾರೆ. ಆಮೇಲೆ ಯುದ್ಧ ನಡೆದ್ರೆ 2 ದೇಶಗಳು ಇನ್ನಷ್ಟು ಬಡ ಆಗ್ತವೆ. ಆಮೇಲೆ ಇನ್ನಷ್ಟು ದಿನಗಳ ಕಾಲ ಸಂಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. 2 ಕಡೆಯ ಸೈನಿಕರು ಸಾಯ್ತಾರೆ, 2 ಕಡೆ ನಾಗರಿಕರು ಸಾಯ್ತಾರೆ, 2 ಕಡೆ ಆಸ್ತಿ ನಾಶ ಆಗತ್ತೆ. ಆಮೇಲೆ 2 ಕಡೆ ಆರ್ಥಿಕ ಕುಸಿತ ಉಂಟಾಗತ್ತೆ. 2 ದೇಶಗಳಲ್ಲಿ ಹಾಹಾಕಾರ ಉಂಟಾಗತ್ತೆ. ಯುದ್ಧ ಈಗ ಆಧುನಿಕ ಯುದ್ಧದಲ್ಲಿ ಯಾರೂ ಗೆಲ್ಲೋದಿಲ್ಲ, ಯಾರೂ ಸೋಲೋದಿಲ್ಲ. ಯಾರಿಗೂ ಸಹ ಗೆಲುವು ಸಾಧ್ಯ ಆಗೋದಿಲ್ಲ, ಸೋಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆರ್ಥಿಕತೆಯ ಕುಸಿತ, 2 ದೇಶಗಳ ಜನರು ಸಂಕಷ್ಟ ಅನುಭವಿಸಬಹುದು. ಯುದ್ಧದ ಪರಿಣಾಮ ಖಚಿತವಾಗಿ ಆಗಿರುತ್ತೆ. ಹಾಗಾಗಿ ಯುದ್ಧೋನ್ಮಾದ ಏನಿದೆ, ಆ ಯುದ್ಧೋನ್ಮಾದ ಕೇವಲ ನಮ್ಮ ಯಾರು ಯೋಚನೆ ಮಾಡ್ತಿದಾರೋ ಅವರ ಒಂದು ತಾತ್ಕಾಲಿಕವಾದಂತ ಒಂದು ಮಾನಸಿಕ ಶಾಂತಿ ಸಿಗುವುದನ್ನ ಅವರಿಗೆ ಬಿಟ್ರೆ, ಶಾಶ್ವತವಾಗಿ ಯುದ್ಧ ಅಂತಹ ಶಾಂತಿನ ನಾಶ ಮಾಡುತ್ತೆ ಅನ್ನೋದು ಆಧುನಿಕ ವಿಶ್ವ ಕಂಡಿರ್ತಕ್ಕಂಥ ಎಲ್ಲಾ ಯುದ್ಧಗಳು ಹೇಳಿದ್ದಾವೆ. ಹಾಗಾಗಿ ಯಾವುದೇ ರಾಷ್ಟ್ರ ನೇರವಾಗಿ ಯುದ್ಧಕ್ಕೆ ಯಾವತ್ತೂ ಮುಂದಾಗೋದಿಲ್ಲ. ಅದು ಭಾರತವೇ ಆಗಿರ್ಬೋದು, ಪಾಕಿಸ್ತಾನವೇ ಆಗಿರ್ಬೋದು, ನೇರವಾಗಿ ಯುದ್ಧ ಘೋಷಣೆಯನ್ನ ಮಾಡೋದಿಲ್ಲ. ಇದು ಶತಸಿದ್ಧ. ಆದ್ರೆ ಇದನ್ನ ಮೀರಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಆಗ್ಬೋದು. ಉಗ್ರರ ವಿರುದ್ಧ ಯಾವುದೇ ಕ್ರಮವನ್ನ ನಮ್ಮ ದೇಶ ತೆಗೆದುಕೊಳ್ಬಹುದು. ಹಾಗಾಗಿ ಯುದ್ಧದ ಪರಿಸ್ಥಿತಿ ಕೇವಲ ಚರ್ಚೆಗೆ ಮಾತ್ರ ಸೀಮಿತ ಆಗಿದೆ. ಮೇಘ, ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು.